ಸುವರ್ಣ ಸಂಪದ ಪತ್ರಿಕೆ 3 ಕನ್ನಡ ಭಾಷೆ, ಆಯ್ದ ಪಠ್ಯ ಕಾಮದಹನ. ನಿಮಗೆಲ್ಲರಿಗೂ ಕೂಡ BCA ಈ ಕಲಿಕೆ ಕಾಲೇಜು ಶಿಕ್ಷಣ ಇಲಾಖೆ ಒದಗಿಸಿಕೊಡ್ತಾ ಇರುವಂಥ ಈ ಪಠ್ಯಕ್ಕೆ ಸ್ವಾಗತವನ್ನು ನಾನು ಕೋರ್ತೇನೆ. ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಕಾಮದಹನ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಂದಿನ ಗಂಟೆಯಲ್ಲಿ ಕನಕದಾಸರ ಪರಿಚಯ ಮತ್ತು ಕನಕದಾಸರ ಕಾವ್ಯ, ಕನಕದಾಸರ ರಚಿಸಿದಂಥ ಸಾಹಿತ್ಯ ಪ್ರಕಾರ ಅಂದರೆ ಸಾಂಗತ್ಯದ ಪರಿಚಯ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೆವು. ಈ ಕೃತಿಯಲ್ಲಿ ಪಠ್ಯ ಏನನ್ನು ಮಾತಾಡುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸೋಣ. ವಿದ್ಯಾರ್ಥಿಗಳೇ, ಬಹುಶಃ ನೀವು ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ನಾಟಕದ ದೃಶ್ಯಾವಳಿಗಳಲ್ಲಿ ಅಥವಾ ಕಥೆಗಳನ್ನು ನಿಮ್ಮ ಮತ್ತಾರೋ ಹೇಳಿದ ಕಥೆಗಳಲ್ಲಿ, ಕುಟುಂಬದ ಹಿರಿಯರು ಹೇಳಿದ ಕಥೆಗಳಲ್ಲಿ ಕಾಮದಹನದ ಕಥಾಭಾಗವನ್ನು ಕೇಳಿಯೇ ಇರ್ತೀರಿ. ಅಂದರೆ ಶಿವ ತನ್ನ 3ನೇ ಕಣ್ಣನ್ನು ಬಿಟ್ಟು ಮನ್ಮಥನನ್ನು ಸುಟ್ಟ, ಮನ್ಮಥನನ್ನು ಬೂದಿ ಮಾಡಿದ ಅನ್ನುವ ಕಥಾಭಾಗವನ್ನು ನೀವೆಲ್ಲರೂ ಕೇಳಿರ್ತೀರಿ. ಅದೇ ಕಥಾಭಾಗವನ್ನೊಳಗೊಂಡಂಥ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ನಾನು ಅದರ ಸಾರಾಂಶವನ್ನು ಅದು ವಿವರಿಸುವಂಥ ವಿಚಾರಗಳನ್ನು ಮಂಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಮುಖ್ಯವಾಗಿ ಬ್ರಹ್ಮನಿಂದ ತಾರಕಾಸುರ ಒಬ್ಬ ಅಸುರ, ಅವನಿಗೊಂದು ವರ ಇರುತ್ತೆ. ಅವನಿಗೆ ಆ ವರದಿಂದ ಇಡೀ ದೇವತೆಗಳಿಗೆ ಬೇಸತ್ತೋಗಿರುತ್ತೆ. ಅವನು ಉಪಟಳ ಅಥವಾ ಅವನು ಕೊಡ್ತಾ ಇದ್ದ ತೊಂದರೆ ಇತ್ಯಾದಿ. ಹಾಗಾಗಿ ದೇವತೆಗಳೆಲ್ಲ ಕೂಡ ಮೊರೆ ಹೊಕ್ಕು ಬ್ರಹ್ಮನ ಮೂಲಕ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಏನಪ್ಪ ಅದು ಅಂದರೆ ಶಿವನಿಂದ, ಅದಕ್ಕೊಂದು ಉಪಾಯ ಇರುತ್ತೆ. ಶಿವನಿಂದ ಮತ್ತು ಶಿವೇರಿಂದ, ಶಿವಪಾರ್ವತಿಯಿಂದ ಜನಿಸುವಂತಹ ಕುಮಾರನಿಂದ ತಾರಕಾಸುರನ ವಧೆ ಆಗುತ್ತೆ. ಆಗ ದೇವಾನ ದೇವತೆಗಳು ಅಥವಾ ಭೂಲೋಕ ಇರ್ಬೋದು ಅಥವಾ ದೇವಲೋಕ ಇರ್ಬೋದು, ಇನ್ಯಾವುದೇ ಲೋಕ ಇರ್ಬೋದು, ನೆಮ್ಮದಿಯಾಗಿರುತ್ತೆ ಅನ್ನೋದೊಂದು ಕತೆ, ಒಂದು ಪುರಾಣ ಕಲ್ಪಿತ ಅಥವಾ ಪುರಾಣದ ಕತೆ. ಸೊ ಹಾಗಾಗಿ ಎಲ್ಲ ದೇವತೆಗಳು ಕೂಡ ಈ ಮನ್ಮಥನನ್ನ ಮನಸ್ಸನ್ನು ಓಲೈಸ್ತಾರೆ. ಯಾಕೆ ಓಲೈಸ್ತಾರಪ್ಪ ಅಂತಂದ್ರೆ, ಶಿವ ತಪಸ್ಸಿಗೆ ಕುಂತ್ಬಿಟ್ಟಿರ್ತಾನೆ. ಶಿವ ತಪಸ್ಸಿಗೆ ಕುಂತ್ರೆ ತುಂಬ ದೀರ್ಘಕಾಲದ ತಪಸ್ಸು, ಧ್ಯಾನ ತುಂಬ ಬಹುಕಾಲ ಇರ್ತದೆ. ಅವನ ತಪಸ್ಸಿನಿಂದ ಎದ್ದು ಮತ್ತೆ ದೇವಿ ಪಾರ್ವತಿಯ ಜೊತೆಗೆ ಒಡನಾಡಿ ಅವನಿಂದ ಮಕ್ಕಳಾಗುವ ತನಕ ಕಾಯುವಷ್ಟು ತಾಳ್ಮೆ ದೇವತೆಗಳಿಗಿರಲಿ. ಯಾಕಂದರೆ ತಾರಕಾಸುರನ ಉಪಟಳ ಅಷ್ಟು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಶಿವ ಲೋಕ ಕಲ್ಯಾಣಕ್ಕೆ ತಪಸ್ಸು ಮಾಡ್ತಿದ್ನಲ್ಲ, ಆ ತಪಸ್ಸನ್ನು ಹೇಗಾದ್ರೂ ಮಾಡಿ ತಡೆದು ಈ ತಾರಕಾಸುರನ ವಧೆಯನ್ನು ಮಾಡಿಸ್ಬೇಕು. ಯಾರಿಂದ? ಶಿವ ಮತ್ತು ಪಾರ್ವತಿಯರಿಗೆ ಜನಿಸುವಂತಹ ಪುತ್ರನಿಂದ ಅಥವಾ ಕುಮಾರನಿಂದ ಈ ತಾರಕಾಸುರನ ವಧೆಯನ್ನು ಮಾಡಿಸ್ಬೇಕು ಅನ್ನೋದು ಒಂದು ದೇವತೆಗಳ ಯೋಜನೆ. ಈ ದೇವತೆಗಳ ಯೋಜನೆಗೆ ಅನುಗುಣವಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ ಮನ್ಮಥನ್ನ ಓಲೈಕೆ ಮಾಡ್ತಾರೆ. ಮನ್ಮಥ ಅಥವಾ ಆ ಮನ್ಮಥನಿಗೆ ಹೇಳಿ ಪುಷ್ಪಬಾಣ ಪ್ರಯೋಗವನ್ನು ಮಾಡಿ, ಅಥವಾ ನೀನು ತಪಸ್ಸಿಗೆ ಕುಳಿತಿರುವಂತಹ ಶಿವನನ್ನು ನೀನು ಎಚ್ಚರಿಸಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಸೊ ಆ ಕಾವ್ಯ ಭಾಗದ ನಂತರ ಶಿವನ ತಪಸ್ಸಿನೆಡೆಗೆ ಮದನ ಹೋಗುವ ಒಂದು ಸುಂದರವಾದ ಕಾವ್ಯ ಭಾಗ ನಿಮಗೆ ಪಠ್ಯವಾಗಿ ಇಟ್ಟಿದ್ದಾರೆ. ಇದು ಕಾವ್ಯ ಭಾಗದ ಹಿನ್ನೆಲೆ. ನಿಮ್ಮ ಪಠ್ಯದಲ್ಲಿ ಏನಪ್ಪ ಅಂದರೆ, ಏನು ಮನ್ಮಥ ಬರುವಂತಹ ಸಂದರ್ಭದಲ್ಲಿ ದೇವಾನ ದೇವತೆಗಳೆಲ್ಲ ಎಲ್ಲಿರ್ತಾರಪ್ಪ ಅಂತಂದರೆ ಹಿಮಾಲಯದಲ್ಲಿ ತಪಸ್ಸು ಮಾಡ್ಕೊಂಡು ಕೂತಿರ್ತಾರೆ ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಇದೆ. ಅಂದರೆ ದೇವತೆಗಳೆಲ್ಲ ಉತ್ತರ ಭಾಗದ, ಅಂದರೆ ಏನು ಹಿಮಾಲಯ ಎತ್ತರದ ಭಾಗದಲ್ಲಿದ್ದಾರೆ ಅನ್ನೋದು ಅದೊಂದು ದೇವತೆಗಳು ಮತ್ತು ರಾಕ್ಷಸರು ಅದೊಂದು ಬುಡಕಟ್ಟಿನ ಕಲ್ಪನೆಯೂ ಹೌದು. ಕೆಳಗಡೆ ಇದ್ದಂಥವರೆಲ್ಲರೂ ರಾಕ್ಷಸರು, ಮೇಲಿದ್ದಂಥವರೆಲ್ಲ ದೇವತೆಗಳು ಅನ್ನೋ ಒಂದು ಮಾತಿದೆ. ಅದು ಏನು ಅನ್ನೋ ಒಪ್ಪತಕ್ಕದ್ದೇನಲ್ಲ. ಮೇಲಿರೋರು ಕೆಳಗಡೆ ಇರೋರನ್ನ ರಾಕ್ಷಸರು ಅಂತ ಕರ್ಕೊಂಡಿರ್ಬೋದು. ಅಂದರೆ ದಕ್ಷಿಣ ಭಾಗದಲ್ಲಿರೋರನ್ನ ದೇವತೆಗಳು, ರಾಕ್ಷಸರು ಯಾರೆಲ್ಲ ಎಲ್ಲರೂ ಮನುಷ್ಯರೇ ಅನ್ನುವ ಕಲ್ಪನೆಯನ್ನು ಮೂಡುವಂಥ ಅನೇಕ ಮಹಾಕಾವ್ಯಗಳು ನಮ್ಮಲ್ಲಿದೆ. ಆ ವಿಚಾರಗಳು ನಮ್ಮ ಮುಂದೆ ಮಾಡಿದೆ. ರಾಮಾಯಣ, ಮಹಾಭಾರತ, ಅಥವಾ ಈಗ ನಾನು ನಿಮಗೆ ಪ್ರಸ್ತಾಪವನ್ನು ಮಾಡ್ತಾ ಇರುವಂತಹ ಮೋಹನ ತ್ರಿವೇಣಿ ಆಯ್ದ ಭಾಗವು ಕೂಡ ಅಂದರೆ ಒಂದು ಜನರ ಗುಂಪು, ಒಂದು ಜನ ಸಮುದಾಯ ಅಥವಾ ದೇವತೆಗಳು ಅಂತ ಕರೆಯಲ್ಪಡುವಂಥ ಉತ್ತರ ಭಾಗದಲ್ಲಿ ಅಥವಾ ತಪ್ಪಲಿನ ಭಾಗದಲ್ಲಿ, ಹಿಮಾಲಯದ ತಪ್ಪಲಿನ ಭಾಗದಲ್ಲಿ ಜೀವಿಸುವರು ಅನ್ನೋದನ್ನು ಕೂಡ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇರಲಿ, ತಪಸ್ಸಿಗೆ ಕುಳಿತಂತಹ ಶಿವನ ಬಳಿಗೆ ಮನ್ಮಥ ಬರ್ತಾನೆ. ಶಿವನ ಹೊರಡುವಂತಹ ಮನ್ಮಥನಿಗೆ ತುಂಬ ಪರಿಪರಿಯಾಗಿ ಹೇಳ್ತಾಳೆ. ಶಿವನನ್ನ
ತಪಸ್ಸಿಂದ ಎಚ್ಚರಿಸೋದು ಬೇಡ, ಅದು ತುಂಬ ದೊಡ್ಡ ಪ್ರಮಾದವಾಗುತ್ತೆ, ತೊಂದರೆ ಆಗುತ್ತೆ ಅಂತ ರತಿ ತನ್ನ ಗಂಡ ಮದನನಿಗೆ ಹೇಳ್ತಾಳೆ. ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ನಾನು ಕೊಟ್ಟ ಮಾತನ್ನು ತಪ್ಪೋಕ್ಕೆ ಸಾಧ್ಯ ಇಲ್ಲ, ನನಗೆ ವಹಿಸಿರುವಂಥ ಕೆಲಸವನ್ನು ನಾನು ಮಾಡಿಯೇ ತೀರಬೇಕು ಅಂತ ಮದನ ಶಿವನ ತಪಸ್ಸು ಮಾಡುವ ಜಾಗಕ್ಕೆ ಬರ್ತಾನೆ. ತುಂಬ ಅವನು ಬರುವಂಥ ಸಂದರ್ಭದಲ್ಲಿ ಪ್ರಕೃತಿ ಒಂಥರ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತು. ಮದನ ಬರ್ತಾ ಇದೆ, ವಸಂತ ಕಾಲ ಬರ್ತಾ ಇದೆ ಅಂದರೆ ಹೆಂಗಿರುತ್ತೆ ವಾತಾವರಣ? ತುಂಬ ವೈಭವದಿಂದ ತಣ್ಣನೆಯ ಹವೆ, ಗಾಳಿ ಅಥವಾ ಮರಗಿಡಗಳ ಅಲುಗುವಿಕೆ, ಇಂಥ ಸುಂದರವಾದಂಥ ವಾತಾವರಣ ಇರುತ್ತೆ. ಆ ಥರದೊಂದು ತಂಗಾಳಿ ಅಥವಾ ಅವನು ಬರ್ತಾ ಇರುವಂಥವನು ಮದನ ಬರ್ತಾ ಇದ್ದಾನೆ ಅನ್ನೋ ಒಂದು ವಾತಾವರಣವನ್ನು ಮೊದಲ ಭಾಗದಲ್ಲಿ ಕಾವ್ಯದಲ್ಲಿ ಕವಿ ವಿವರಿಸಿದ್ದಾರೆ. ಎಲ್ಲ ಮುನಿಗಳಿಗೆ, ದೇವತೆಗಳಿಗೆ ಎಲ್ರಿಗೂ ಒಂಥರ ಚಿತ್ತದಲ್ಲಿ ತಳಮಳ ಆಗೋಯ್ತು, ಏನಾಗುತ್ತಪ್ಪ ಇವನು ಹೋಗ್ತಾ ಇದ್ದಾನೆ ಅಂತ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವನಿನ್ನೇನು ಶಿವ ಕೂತಿದ್ದಂಥ ತಪೋಭೂಮಿಗೆ ಹೋಗಿ ತಪಸ್ಸನ್ನು ತಪ್ಪಿಸ್ಬೇಕು ಅಂತ ಸಂದರ್ಭದಲ್ಲಿ ನಂದಿ ಕಾಯ್ತಾ ಇರ್ತಾನಲ್ಲ, ನಂದಿ ತಡಿತಾನೆ, ಒಳಗಡೆ ಹೋಗ್ಬೇಡ, ತಪೋನಿಷ್ಠನಾಗಿದ್ದಾನೆ ಶಿವ ಅಂತ. ಅದಾದ ನಂತರ ಗಿರ್ಜೆ ಕೂಡ ಎದುರಾಗ್ತಾಳೆ. ಅಂದರೆ ಪಾರ್ವತಿಯು ಕೂಡ ಬಂದು ಏನಕ್ಕೆ ಬಂದಪ್ಪ ಅಂತೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಈ ಕಾರಣಕ್ಕೆ ನಾನು ಬಂದಿದ್ದೇನೆ ಅಂತ. ಅದಕ್ಕೆ ಅಲ್ಲಿ ವರ್ಣನೆ ತುಂಬ ಚೆನ್ನಾಗಿದೆ. ನೀನಿಲ್ಲಿ ಹಗ್ಗವೆಲ್ಲಿ, ದಳ್ಳುರಿಯಲ್ಲಿ, ವಜ್ರವೆಲ್ಲಿ, ಬೇರೆ ಬೇರೆ ನೀನೊಂಥರ ಬಾಳೆಯ ಎಲೆಯ ಹಾಗೆ ನೀನು ಮುದುಡಿ ಹೋಗ್ತೀಯ. ಮಳೆ ಆಲಿಕಲ್ಲು ವಜ್ರಕ್ಕೆ ಸಮವೇ. ನಿಮಗೆ ಬೇರೆ 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 ಉಪಮೆಗಳನ್ನು ಇಟ್ಕೊಂಡು ನೀನು ಬಂದ ಕೆಲಸ ಏನಿದೆ ಅದನ್ನು ನೆರವೇರಕ್ಕೆ ಸಾಧ್ಯ ಇಲ್ಲ. ಶಿವ ಕುಪಿತನಾದರೆ ಲೋಕವೇ ಅಲ್ಲೋಲ ಕಲ್ಲೋಲವಾಗುತ್ತೆ, ನೀನು ಹೊರಟು ಬಿಡಪ್ಪ ಅಂತ ಬುದ್ಧಿವಾದವನ್ನು ಪಾರ್ವತಿ ಮನ್ಮಥನಿಗೆ ಹೇಳ್ತಾಳೆ. ಅದಾವುದನ್ನು ಕೂಡ ಅವನು ತಲೆಗೆ ಹಾಕೊಳ್ಳದಲ್ಲೇ ಬಂದ ಕಾರ್ಯವನ್ನು ನೆರವೇರಿಸೇ ಬಿಡ್ತಾನೆ. ಶಿವನಿಗೆ ತಪಸ್ಸಿಗೆ ಕೂತಂಥ ಶಿವನ ಮೇಲೆ ಯಾರು ಮನ್ಮಥ ಬಾಣಪ್ರಯೋಗವನ್ನು ಮಾಡ್ತಾನೆ. ಬಾಣಪ್ರಯೋಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಬಂದ ಉದ್ದೇಶ ಲೋಕಕ್ಕೆಲ್ಲ ಗೊತ್ತಾಗುತ್ತೆ. ಶಿವನ ಮೂರನೇ ಕಣ್ಣು ತೆರಿತಾನೆ. ಮೂರನೇ ಕಣ್ಣಿನಲ್ಲಿ ತೆಗೆದ ತಕ್ಷಣ ಬಾಣ ಬಿಟ್ಟಂತಹ ಮದನ ಅಂದರೆ ಮನ್ಮಥ ಸುಟ್ಟು ಬೂದಿಯಾಗ್ತಾನೆ. ಮೊದಲೇ ಹೇಳಿದಂಥ ನಂದಿ ಮತ್ತು ಪಾರ್ವತಿಯ ಮಾತು ನಾನು ಕೇಳಿಲ್ಲ, ಲೋಕ ಕಲ್ಯಾಣಾರ್ಥವಾಗಿ ತಾನು ಬಂದ ಕೆಲಸವನ್ನು ನಾನು ಮಾಡೇ ತೀರ್ತೇನೆ ಅಂತ ಅವನು ಹೇಳ್ತಾನೆ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಅವನು ಹೆಂಗಿತ್ತಂದರೆ ಅವನ ಬಿಲ್ಲಿಗೆ ದುಂಬಿಯ ಅಥವಾ ಹೆಡೆಯನ್ನು ಒಡೆದ ಅಂದರೆ ಜೀಂಕಾರ ಮಾಡುವಂಥ ದುಂಬಿಯನ್ನು, ಪುಷ್ಪ ಬಾಣವನ್ನು ಅದಕ್ಕೆ ಸೇರಿಸಿ ಕನ್ನೈದಲೆ ಹೂಗಳನ್ನು ಹೆಣೆದು, ವಿವರಗಳು ತುಂಬ ಚೆನ್ನಾಗಿದೆ. ಅವುಗಳೆಲ್ಲ ಒಂದು ಪುಷ್ಪ ಬಾಣ ಪ್ರಯೋಗವನ್ನು ಅವನು ಮಾಡ್ತಾನೆ. ದೃಢಚಿತ್ತದಿಂದ ತಪಸ್ಸು ಮಾಡ್ತಿದ್ದಂಥ ಶಿವನ ತಪಸ್ಸು ಭಂಗವಾಗುತ್ತೆ. ತನ್ನ ಮೂರನೇ ಕಣ್ಣು ಬಿಡ್ತಾನೆ, ಅವನು ಸುಟ್ಟು ಬೂದಿಯಾಗ್ತಾನೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಹೇಳುತ್ತೆ. ಮಕ್ಕಳೇ, ಈ ಕಾಮೋದಾಹನ ಇದನ್ನು ಇಟ್ಟಿದ್ದಾರೆ. ಇದಾದ ನಂತರ ರತಿ ಬರ್ತಾಳಲ್ಲಿ, ರತಿಯ ಪ್ರಲಾಪ ನಡೀತದೆ. ರತಿ ಶಿವನಲ್ಲಿ ತುಂಬ ಬೇಡ್ಕೊಳ್ತಾಳೆ. ಆಗ ಶಿವ ಒಂದು ರತಿಗೆ ವರಪ್ರದಾನವನ್ನು ಕೂಡ ಮಾಡ್ತಾನೆ. ಮನಸ್ಸಿಜನಾಗಿ ಸದಾ ನಿನ್ನ ಜೊತೆ ಇರ್ತಾನೆ, ಮತ್ತೆ ಇವನು ಭೂಲೋಕದಲ್ಲಿ ಜನ್ಮವನ್ನು ತಾಳ್ತಾನೆ, ಆನಂತರ ನೀನು ಮತ್ತೆ ಅವನನ್ನು ಸೇರಬಹುದು ಅಂತ ರತಿಗೆ ಅವನು ವರವನ್ನು ಕೂಡ ಕೊಡ್ತಾನೆ. ಇದು ನಿಮ್ಮ ಮುಂದುವರೆದ ಭಾಗ. ಒಟ್ಟಾರೆಯಾಗಿ ಮೋಹನ ತರಂಗಿಣಿಯ ಈ ಆಯ್ದ ಪಠ್ಯದಲ್ಲಿ ಕಾಮನ ಅಥವಾ ಮದನನ ಅಥವಾ ಮನ್ಮಥನ ಅಂತ್ಯವನ್ನು ಬಹಳ ಮುಖ್ಯವಾಗಿ ಸುಂದರವಾಗಿ ಹೆಣೆಯಲಾಗಿದೆ. ಆಮೇಲೆ ಈ ಕೃತಿಯಲ್ಲಿ ನಾವು ಜನಪದ ಆಚರಣೆ ಮೊದಲನೇ ಹಿಂದಿನ ಗಂಟೆಯಲ್ಲಿ ಹೇಳಿದ್ದೆ, ಜನಪದವಾಗಿ ಕೂಡ ಆಚರಿಸ್ತಾ ಇದೆ. ಜನಪದದ ಆಚರಣೆಯ ಭಾಗವಾಗಿ ಕೂಡ ಕಾಮನ ಹಬ್ಬ ಇದೆ. ಆ ಹಬ್ಬದಲ್ಲಿ ನೀರೆರ್ಚೋ ಹಬ್ಬ ಅಥವಾ ಬಣ್ಣ, ಇದು ಏನೇನೋ ಓಕಳಿ ಹಬ್ಬ, ಏನೇನೋ ಅದಕ್ಕೆ ಹೆಸರುಗಳಿದ್ದಾವೆ. ಆ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಬೇಡದ ವಸ್ತುಗಳೆಲ್ಲ ತೆಗೆದುಕೊಂಡೋಗಿ ಒಂದು ಕಡೆ ಗುಡ್ಡೆ ಮಾಡಿ ಊರಿನವರೆಲ್ಲ ಸೇರಿ ಅದಕ್ಕೆ ಬೆಂಕಿ ಹಚ್ಚುವ ಅಥವಾ ಇದನ್ನು ವಸಂತೋತ್ಸವ ಅಂತ ಕರೆಯುವ ಹಬ್ಬ ಕೂಡ ಇದೆ. ಕಾಮನ ಹುಣ್ಣಿಮೆ ಅಂತ ಕೂಡ ಕರೆಯೋದು ಹಬ್ಬ ಇದೆ. ಅಂದರೆ ದುಷ್ಟಶಕ್ತಿಯನ್ನು, ನಮಗೆ ಬೇಡದ ಶಕ್ತಿಯನ್ನು ನಿರ್ನಾಮ ಮಾಡಲಿಕ್ಕೆ, ಸಮಾಜಕ್ಕೆ ಬೇಕಾದಂಥ ಒಳಿತನ್ನು ಕೊಡಲಿಕ್ಕೆ ಬೇಕಾದಂಥ ಒಂದು ಅಂಶ ಇದೆ. ಅಂದರೆ ಆ ಕಾಮನ ತ್ಯಾಗದ ಗುಣ ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥ ಅವನ ಮನೋಭಾವ, ಅದು ಬಲಿದಾನದ ಸಂಕೇತ. ಹಾಗಾಗಿ ನಮ್ಮಲ್ಲಿರುವ ಕೆಟ್ಟ ಮನಸ್ಸುಗಳನ್ನೆಲ್ಲ ನಾವು ಸುಟ್ಟು ಒಳ್ಳೆಯದನ್ನು, ನಾವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮನಸ್ಸನ್ನು ಹೊಂದಬೇಕು ಅನ್ನುವುದನ್ನು ಸಾಂಕೇತಿಕವಾಗಿ ಇದೊಂದು ರೂಪಕದಲ್ಲಿ ಈ ಪದ್ಯ ಹೇಳುತ್ತೆ. ಹಾಗಾಗಿ ಕಾಮದಹನ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಕಾವ್ಯ ಜಗತ್ತಿನಲ್ಲಿ ಅಥವಾ ಕನ್ನಡ ಅನ್ನೋದಕ್ಕಿಂತ ಒಟ್ಟು ಭಾರತೀಯ ಸಮಾಜ ಮತ್ತು ಭಾರತೀಯ ಸಮಾಜದ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಂಡಿದೆ ಅಂತ ನಾವು ಗಮನಿಸಬಹುದು.
ಕಾಮದಹನವನ್ನು ಬೇರೆ ಬೇರೆ ಪುರಾಣ ಮತ್ತು ಬೇರೆ ಬೇರೆ ಮಹಾಕಾವ್ಯಗಳು ಕೂಡ ಪ್ರಸ್ತಾಪ ಮಾಡಿದೆ. ಸ್ಕಂದ ಪುರಾಣದಲ್ಲಿದೆ, ಮಹಾಭಾರತದ ಸಭಾಪರ್ವದ ಭಾಗದಲ್ಲಿದೆ, ವಿಷ್ಣು ಪುರಾಣದಲ್ಲಿದೆ, ಹರಿವಂಶದಲ್ಲಿದೆ, ಭಾಗವತದಲ್ಲಿದೆ, ಕಾಳಿದಾಸ ಕುಮಾರ ಸಂಭವದಲ್ಲಿದೆ, ನಾಗಚಂದ್ರನ ಮಲ್ಲಿನಾಥ ಪುರಾಣದಲ್ಲಿ ಪ್ರಸ್ತಾಪ ಬರುತ್ತೆ, ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಇದರ ಪ್ರಸ್ತಾಪ ಬರುತ್ತೆ, ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ಕೂಡ ಪ್ರಸ್ತಾಪ ಬರುತ್ತೆ. ಹೀಗೆ ಹಲವು ಆಯಾಮದ ದೃಷ್ಟಿಕೋನಗಳಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಏನು ಕಾಮದಹನ ಅದ ಕಥಾವಸ್ತು ಮತ್ತು ನಿರೂಪಣೆ ಮತ್ತು ಅಲ್ಲಿ ಹೇಳಲ್ಪಟ್ಟಿರುವಂತಹ ವೈಚಾರಿಕತೆ, ಅಲ್ಲಿ ಹೇಳಲ್ಪಟ್ಟಿರುವಂತಹ ಕುಟುಂಬ, ಸಮಾಜ ಮತ್ತು ಧರ್ಮ ಇವುಗಳ ನಿರೂಪಣೆಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಕನ್ನಡ ಸಾಹಿತ್ಯ ಸಂದರ್ಭ ಆಗಾಗ ಪ್ರಯತ್ನ ಪಡ್ತಲೇ ಇದೆ. ಇತ್ತಿತ್ತಲಾಗೂ ಕೂಡ ಇದರ ಮೇಲೆ ಶಾಂತ ಕವಿಗಳು ಕುಶಾಹರಣ ಅನ್ನುವ ಒಂದು ನಾಟಕವನ್ನು ಬರೆದಿದ್ದಾರೆ. ಅಂದರೆ ಹೊಸಗನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ. ಅದಲ್ಲದೆ ನಾನು ಕೂಡ ಮೋಹನ ತರಂಗಿಣಿ ಅಂತ ಇಡೀ ಸಮಗ್ರ ಕಾವ್ಯವನ್ನು ಅನುಸರಿಸಿ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದೇನೆ. ಧನ್ಯವಾದಗಳು.